ಪಾಟೀಲ್. ಸಚಿವ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಏನಾಗಿದೆ ಈ ಮನುಷ್ಯನಿಗೆ? ಏನಾಗಿದೆ ಈ ಮನುಷ್ಯನಿಗೆ? ಕೆಲವು ತಿಂಗಳ ಹಿಂದೆ ಮಾತಾಡಿದ್ರು 2015 ತನಕ ರೈತರ ಆತ್ಮಹತ್ಯೆ ಸ್ವಲ್ಪ ಕಡಿಮೆ ಇತ್ತು, ಯಾವಾಗ 5 ಲಕ್ಷ ಕೊಡೋಕೆ ಶುರು ಮಾಡಿದ್ವಿ ಜಾಸ್ತಿ ಆಗಿದೆ. 5 ಲಕ್ಷ ಎಲ್ಲಿಂದ ಕೊಡ್ತೀರಿ? ನಿಮ್ಮ ಮನೆಯಿಂದನಾ? ಅಲ್ಲ ತಾನೇ, ನಂಬರ್ 1. ಅದಾದ ನಂತರ ಅವರ ತಾಲೂಕು ಸಮೇತ 216 ತಾಲೂಕುಗಳು ಬರಪೀಡಿತವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಲ್ಲಿ ಮೋದಿಯವರ ಬಳಿ ಹೋಗಿ 17,000 ಕೋಟಿ ಕೊಡಿ ಅಂತ ಕೇಳ್ತಾ ಇರುವಂಥ ಸಂದರ್ಭದಲ್ಲಿ ಇವರು ಹೈದರಾಬಾದ್ದಲ್ಲಿ ಮೋಜು ಮಸ್ತಿ, ದುಡ್ಡಿನ ಮೋಜು ಮಸ್ತಿ ನಡೀತಾ ಇತ್ತು. ಆಗ ಕೇಳಿದಾಗ ನಾನೇನು ಮಾಡಲಿ ಅಂತಿದ್ದಾರೆ. ಇದು ಸಚಿವ ಆಯಿತು, ಬಿಟ್ಟಾಕೋಣ ಅಂತಂದರೆ ಈಗ ಮತ್ತೆ ಕೃಷ್ಣಾ ನದಿ ನೀರು ಫ್ರೀ ನಿಮಗೆ, ಕರೆಂಟು ಫ್ರೀ ನಿಮಗೆ. ನಮ್ಮ ರೈತರಿಗೆ ಹೆಂಗೆ ಅಂತಂದರೆ ಬರ ಬರಲಿ ಅಂತ ಕಾಯ್ತಾ ಇರ್ತಾರೆ. ಬರ ಬಂದರೆ ಅವರ ಸಾಲ ಮನ್ನಾ ಆಗತ್ತಂತೆ. 3 ಹೇಳಿಕೆಗಳನ್ನು ಗಮನಿಸಿ ವೀಕ್ಷಕರೇ. ನಂಬರ್ 1 ಹೇಳಿಕೆ, ನಂಬರ್ 2 ಅವರ ವಿಡಿಯೋ, ನಂಬರ್ 3 ಇವತ್ತಿನ ಹೇಳಿಕೆ ತೋರಿಸಿ. ನಾನು ಕಂಪ್ಲೇಂಟ್ ಕೊಡೋ, ನಾನು ಆತ್ಮಹತ್ಯೆ ಅಂತ ಹೇಳಿ ಕೊಟ್ಟಾಗೆ ನನಗೆ ಪರಿಹಾರ ಸಿಗ್ತದೆ ಅನ್ನೋ ಒಂದು ದುರಾಸೆ ನನ್ನ ಮನಸ್ಸಿನಲ್ಲಿರ್ತದೆ. ವೀರೇಶ್ ಕಮಿಟಿ ವರದಿ ಬರೋಕ್ಕಿಂತಲೂ ಪೂರ್ವದಲ್ಲಿ ಆತ್ಮಹತ್ಯೆ ಕಡಿಮೆ. ಏನು ನಾವು 5 ಲಕ್ಷ ರೂಪಾಯಿ ಪರಿಹಾರ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ವಿ 2015 ನಂತರ, ಅವತ್ತಿನಿಂದ ರಿಪೋರ್ಟ್ ಆಗೋದು ಜಾಸ್ತಿ ಆಗ್ತಾ ಇದೆ. ಕೃಷ್ಣಾ ನದಿ ನೀರು ಪುಕ್ಕಟ್ಟದ, ಕರೆಂಟು ಪುಕ್ಕಟ್ಟದ, ಮತ್ತು ಭಾಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು, ಗೊಬ್ಬರನೂ ಕೊಟ್ಟರು. ಇನ್ನು ರೈತರಿಗೆ ಏನಪ್ಪ ಅಂತಂದ್ರೆ ಒಂದೇ ಆಸೆ ಇರ್ತದೆ, ಮ್ಯಾಗ ಬರಗಾಲ ಬೀಳಲಿ ಅಂತೇಳಿ. ಯಾಕಂದ್ರೆ ಸಾಲ ಮನ್ನಾ ಆಗ್ತದೆ. ಹಂಗೆ ಬಯಸ್ಬಾರ್ದು. ಅದ್ರಾಗೇನು ನೀವು ಬ್ಯಾಡ ಅಂದ್ರೆ 3-4 ವರ್ಷಕ್ಕೆ ಒಂದು ಸರ್ತಿ ಬಂದೇ ಬರ್ತದೆ. ಇಲೆಕ್ಷನ್ ಆಗೋರಿಗೆ ನನಗೆ ಯಾವುದೇ ರೀತಿಯ ಮದ ಇರಲಿಲ್ಲ. ರೈತರ ಸಲುವಾಗಿ ಇನ್ನೂ ಎಷ್ಟು ಬೇಕಾದರೂ ನಾನು ವಿರೋಧ ಏನು ಇವ್ರು ಮಾಡ್ತಾ ಇದ್ದಾರೆ, ಇವ್ರು ನೀತಿ ಮಾಡ್ತಾ ಇದ್ದಾವೆ, ಅದ್ರ ಬಗ್ಗೆ ನಾನು ನಿರಂತರ ಹೋರಾಟ ಮಾಡ್ತೀನಿ. ರೈತರ ವಿರುದ್ಧ ನನಗೆ ಇವ್ರು ಕಟ್ಟಿದರೆ ಏನಾಗೋದಿಲ್ಲ. ನನಗೆ ರೈತರ ವಿರುದ್ಧ ನಾನು ಮಾಡಿದರೆ ಅದೊಂದು ಅಪರಾಧ. ರೈತರ ಹಿತ ಆಗಬೇಕಂತ ಇವತ್ತು ನಾವು ಈ ಎಲ್ಲ ಕೆಲಸಗಳನ್ನು ನಾವು ಮಾಡ್ತಾಯಿದ್ದೀವಿ. ಅವರಿಗೆ ಸಹಿಸ್ಲಿಕ್ಕೆ ಆಗ್ತಾಯಿಲ್ಲ. BJP ಅವ್ರಿಗೆ ಇವತ್ತು ಸಹಿಸ್ಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಅವ್ರಿಗೆ ಪಾರ್ಲಿಮೆಂಟ್ ಟಾರ್ಗೆಟ್ ಇದೆ. ಪಾರ್ಲಿಮೆಂಟ್ನಲ್ಲಿ ಇವರೆಲ್ಲ 28 ಗೆಲ್ತೀವಿ ಅಂತ ಹೇಳ್ಕೋತ ಹೊಂಟಾದ್ರೆ, ಗೆಲ್ಲಿಲ್ಲಪ್ಪ ಅಂದರೆ ಇವ್ರನ್ನ ಕುರ್ಚಿ ಕೂಡ ತೆಗಿತಾನೆ ಮೋದಿ. ಅದೇ ಕಾರಣ, 100%, ಬೇರೆ ಏನೂ ಇಲ್ಲ. ಅಲ್ರಿ, ನೀವು ಮಾತಾಡ್ತಿರ್ಬೇಕಾದ್ರೆ BJP ಅವರು ಬಂದೇರು ನಿಮ್ಮ ಬಾಯಲ್ಲಿ ಕೂತ್ಕೊಂಡಿದ್ರ? ಅವತ್ತು ಮಾತಾಡಿದ ನೀವೇ, ಇವತ್ತು ಮಾತಾಡಿದ ನೀವೇ. ರಾಜಕೀಯ ಮಾಡ್ತಾರಂತೆ. ಹಾಗಿದ್ರೆ ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ವಿಜಯಪುರದ ಕಾಂಗ್ರೆಸ್ನ ನಿಂತು ಗೆಲ್ಸಿ ತೋರಿಸಿ. ಕಾಣ್ತಾ ಇದೆಯಲ್ವಾ? ಆಮೇಲೆ ಕೃಷ್ಣಾ ನದಿ ಫ್ರೀ, ನದಿ ನೀರು ಫ್ರೀ, ಕರೆಂಟ್ ಫ್ರೀ, ಗೊಬ್ಬರ ಫ್ರೀ, ಬೀಜ ಫ್ರೀ. ಬರ ಬರಬೇಕು ಅಂತ ಕಾಯ್ತಾ ಇದ್ದಾರೆ. ದುಡ್ಡು ಸಿಗತ್ತೆ, ಸಾಲ ಮನ್ನಾ ಆಗತ್ತೆ. ಅದಕ್ಕಿಂತ ಮೊದಲೇನು ಹೇಳಿದ್ರಿ? 5 ಲಕ್ಷ ಸಿಗತ್ತೆ ಅಂತೇಳಿ ಸಾಯ್ತಾ ಇದ್ದಾರೆ. 6.5 ಕೋಟಿ ಜನ ಇದ್ದಾರೆ. ದುಡ್ಡು ಸಿಕ್ಕಿದ್ರೆ ನೀವು ಯಾರ ಸಾವನ್ನು ಬಯಸಬಾರ್ದು ಸರ್. ಅದು ರೈತರ ಸಾವನ್ನು ಬಯಸ್ತಾ ಇದ್ದೀರಾ ನೀವು. ರೈತರಿಗಾದರೆ 5 ಲಕ್ಷ ಕೊಟ್ಟರೆ ಸತ್ತೋಗ್ಬಿಡ್ತಾರಾ? ಒಂದು 10 ಜನ ತಗೊಂಬನ್ನಿ, ಕರ್ಕೊಂಬನ್ನಿ. ಪಾಕಿಸ್ತಾನದವ್ರನ್ನ ಆಗ್ಬೋದು, 10 ಜನ ಕರ್ಕೊಂಬನ್ನಿ. ಆಮೇಲೆ ಅದಕ್ಕೆ ಉತ್ತರ ಕೇಳಿದ್ರೆ BJPಗೆ ಇದಕ್ಕೇನು ರೀ ಸಂಬಂಧ? ನಿಮ್ಮ ಹೇಳಿಕೆ ಅದು, ನಿಮ್ಮ ಹೇಳಿಕೆ. ಆಮೇಲೆ ತೇಪೆ ಹಚ್ಚೋದಕ್ಕೆ ಎಲ್ಲ ನಮ್ಮ ವಿರುದ್ಧ ಮಾಡ್ತಾ ಇದ್ದಾರೆ. ರಾಜಕೀಯ ಮಾಡಿ ಇಲ್ಲ ಅಂತಲ್ಲ, ರೈತರನ್ನು ಈ ರೀತಿ ಅವಹೇಳನ ಮಾಡ್ತಾ ಇರುವಂಥದ್ದು. ಅಟ್ ದ ಸೇಮ್ ಟೈಮ್ BJP ಅವರು ಕೂಡ ಅಡ್ಜಸ್ಟ್ ಆಗಿದ್ದಾರೆ. ಯಾವುದು ಹೈದರಾಬಾದ್ನ ವಿಚಾರ ಇದೆಯಲ್ಲ, ದುಡ್ಡಿನ ಮಳೆ, ಅದನ್ನು ನಾವು ಪದೇ ಪದೇ ತೋರಿಸ್ತಾ ಇದ್ರೂ ಕೂಡ ಕೇಂದ್ರ BJP ಟ್ವೀಟ್ ಮಾಡ್ತು, ರಾಜ್ಯ BJPಗೆ ದಮ್ಮೇ ಇರಲಿಲ್ಲ. ಈಗ ಈ ವಿಚಾರನೂ ಅಷ್ಟೇ, ನಾವು ಮೈಕ್ ಹಿಡಿದಾಗ ಅದು ಹಂಗಾಗಬಾರ್ದಿತ್ತು. ಒಂದು ಹೋರಾಟ ಮಾಡುವಂಥದ್ದು ಶಕ್ತಿ ಇದೆಯಲ್ಲ ನಿಮ್ಮ ಬಳಿ. ಈಗ ರೈತರ ಬಗ್ಗೆ ಮಾತಾಡ್ತೀರಿ, ನಾಳೆ ಎಲೆಕ್ಷನ್ ಬಂದಾಗ ರೈತರು ನಾವು ಮತ್ತೊಂದು ನಾವು ಅಂತ ಹೋಗ್ತೀರಿ, ಕಾಂಗ್ರೆಸ್ BJP. ಆಮೇಲೆ ಸಿದ್ದರಾಮಯ್ಯನವರು ಇಷ್ಟೆಲ್ಲ ಮಾತಾಡುವಂಥವ್ರು ಒಂದು ನೋಟಿಸ್ ಕೊಟ್ರೇನ್ರಿ ನೀವು ಅವರಿಗೆ? ಯಾಕೆ ಹಿಂಗೆ ಮಾತಾಡಿದ್ದೀರಿ ಅಂಥೇಳಿ? ನಿಮ್ಮ ನಾಯಕರ ವಿರುದ್ಧ ಇಲ್ಲ ನಿಗಮ ಮಂಡಳಿ ಬೇಕು ಅಂದರೆ, ಸಚಿವ ಸ್ಥಾನ ಬೇಕು ಅಂದರೆ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತಂದರೆ, ಅಥವಾ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತಂದರೆ ಆಗ ನೋಟಿಸ್ ಹೋಗುತ್ತಾ? ನೀವು ಯಾರಿಗಾಗಿ ಕೆಲಸ ಮಾಡ್ತಾಯಿದ್ದೀರಿ? ರೈತರ ಪರವಾಗಿ ನಾವಂತೂ ನಿಲ್ತೀವಿ, ಅದಂತೂ ಪಕ್ಕ. ಸಾಧ್ಯವಾದರೆ ನಾಳೆ ಇದರ ಬಗ್ಗೆ ಹೋರಾಟ ಮಾಡಲಿ ರೈತ ಸಂಘ, ಕನ್ನಡ ರಕ್ಷಣಾ ವೇದಿಕೆ ಮಾಡಲಿ, ಕರ್ನಾಟಕ ರಕ್ಷಣಾ ವೇದಿಕೆ. ನೆಲ, ಜಲ, ಭಾಷೆ ಅಂತಂದಾಗ
ನೆಲ ಮತ್ತು ಜಲ, ಅದರ ಜೊತೆ ರೈತ ಕೂಡ ನಮ್ಮವನೇ. ಅದರಲ್ಲಿ ಬಿ ಜೆ ಪಿಯವನಿರ್ಬೋದು, ಕಾಂಗ್ರೆಸ್ ಅವನಿರ್ಬೋದು, ಜೆ ಡಿ ಎಸ್ ಅವನಿರ್ಬೋದು. ಆದರೆ ರೈತ ಅನ್ನೋದೊಂದು ವರ್ಗ. ಈ ಶಿವಾನಂದ ಪಾಟೀಲ್ ಎಷ್ಟೆಲ್ಲ ಆಗಿದೆ ಗೊತ್ತಾ ಕಿತಾಪತಿ, ಬನ್ನಿ ನೋಡ್ತೀನಿ. ರೈತರು ಮತ್ತು ಶಿವಾನಂದ ಪಾಟೀಲ್ ಯಾಕೆ ಇವರಿಗೆ ರೈತರನ್ನು ಕಂಡ್ರೆ ಆಗಲ್ಲ? ಯಾಕೆ ಕಂಡ್ರೆ ಆಗಲ್ಲ? ಮೊದಲು ರೈತರ ಆತ್ಮಹತ್ಯೆ ಕೇಸ್ ಕಡಿಮೆ ಇದ್ವು ಅಂತ ಇವರ ಹೇಳಿಕೆಗಳೆಲ್ಲ. ಮೊದಲು ರೈತರ ಆತ್ಮಹತ್ಯೆ ಕೇಸ್ ಕಡಿಮೆ ಇದ್ವು. ಯಾವಾಗ 2015ರಲ್ಲಿ 2 ಲಕ್ಷ ಕೊಡ್ತಾ ಇದ್ವಿ, ಅದಕ್ಕಿಂತ ಮೊದಲು ಯಾವಾಗ 5 ಲಕ್ಷ ಆಯಿತು ಆಗ ಜಾಸ್ತಿ ಆಗ್ತಾ ಇದೆ. ಪರಿಹಾರ ಹೆಚ್ಚಿಸಿದ ನಂತರ ಹೃದಯಾಘಾತ, ಪ್ರೇಮ ವೈಫಲ್ಯ, ಕುಡಿದು ಎಲ್ಲ ಸತ್ತುಬಿಟ್ರೆ ಎಲ್ಲ ಕೂಡ ರೈತರ ಆತ್ಮಹತ್ಯೆ ಅಂತ ಹೇಳ್ತಾ ಇದ್ದಾರೆ ಅಂತೇಳಿ. ಸರ್, 5 ಲಕ್ಷಕ್ಕಾಗಿ ಆತ ಸಾಯ್ತಾನೆ ಅಂತಂದರೆ 5 ಲಕ್ಷ. ನಿಮಗೆ ಒಂದು ಮಾತು ಹೇಳ, ಕಿವಿ ಮಾತು ಹೇಳ, ಈ ಆಸ್ಪತ್ರೆಗಳಲ್ಲಿ ಡೆಡ್ ಬಾಡಿ ಸಿಗಲ್ಲ. ಅಂದರೆ ಪ್ರಯೋಗಗಳಿಗೆ ಈ ಲೋಕೇಶ್ ಅವರಿದ್ದಾರಲ್ಲ, ಸೃಜನ್ ಲೋಕೇಶ್ ಅವರ ತಂದೆ, ಅವರು ತಮ್ಮ ಬಾಡಿಯನ್ನು ಸುಡಲಿಲ್ಲ, ಮಣ್ಣು ಮಾಡಲಿಲ್ಲ, ಆಸ್ಪತ್ರೆಗೆ ಕೊಟ್ಟರು. ರಾಮಯ್ಯ ಆಸ್ಪತ್ರೆಯಲ್ಲಿ ಈಗಲೂ ಇದೆ. ಅದು ಯಾಕೆ ಅಂತಂದರೆ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಪರೀಕ್ಷಾರ್ಥವಾಗಿ ಬಾಡಿ ಸಿಗಲ್ಲ. ಅವ್ರು ಬೇಕಿದ್ರೆ 50 ಲಕ್ಷ, 1 ಕೋಟಿ ಕೊಡ್ತಾರೆ. ಒಂದು 10 ಕರ್ಕೊಂಬನ್ನಿ ನೋಡೋಣ. 5 ಲಕ್ಷಕ್ಕೆ ಆತ್ಮಹತ್ಯೆ ಮಾಡ್ಕೊಂಡವರು. ಇದು ಅವರು ಸಚಿವನಾಗಿ ಹೇಳುವಂಥ ಮಾತಾ? ಕುಡಿದು ಆತ್ಮಹತ್ಯೆ ಮಾಡ್ಕೊಂಡವರಿಗೂ ಪರಿಹಾರ. ಆಮೇಲೆ ಪರಿಹಾರ ಹೆಂಗೆ ಅಂತಂದರೆ ಇವರು 2 ಪಾಕೆಟಿಂದ ತೆಗೆದು ಕೊಟ್ಟಂಗೆ, 2 ಪಾಕೆಟಿಂದ ತೆಗೆದು ತಗೊಳ್ಳಿ 5 ಲಕ್ಷ ನಾನು ಕೊಡ್ತಾ ಇದ್ದೀನಿ ಅಂತೇಳಿ. ಏನು ಪಾಳೆಗಾರಿಕೆನಾ? ಸರ್ಕಾರ ದುಡ್ಡು ರೇ, ಸರ್ಕಾರ ದುಡ್ಡು. ನೀವು ಓಡಾಡ್ತಿರಲ್ಲ ಕಾರು, ಅದು ಕೂಡ ಸರ್ಕಾರದ್ದೇ. ಡ್ರೈವರ್ಗೆ ಬಾಡಿಗೆ ಸಂಬಳ ಕೊಡ್ತಿರಲ್ಲ, ಅದು ಸರ್ಕಾರದ್ದೇ. ನೀವೊಬ್ಬ ಪಿ ಇಟ್ಕೋತಿರಲ್ಲ, ಅದು ಸರ್ಕಾರದ ದುಡ್ಡೇ. ನಿಮಗೊಂದು ಮನೆ ಕೊಡ್ತಾರಲ್ಲ, ಅದು ಸರ್ಕಾರದ ದುಡ್ಡೇ. ನೀವು ಫೋನ್ ಮಾಡ್ತಿರಲ್ಲ ಬಿಲ್ಲು, ಅದು ಸರ್ಕಾರದ ದುಡ್ಡೇ. ನೀವು ಪೇಪರ್ ತೊಗೊಂಬರ್ತಿರಲ್ಲ, ಅದು ಸರ್ಕಾರದ ದುಡ್ಡೇ. ನೀವು ವಿಮಾನದಲ್ಲಿ ಹೋಗ್ತಿರಲ್ಲ, ಅದು ಸರ್ಕಾರದ ದುಡ್ಡೇ. ಎಲ್ಲ ಫ್ರೀ ನಿಮಗೆ. ಯಾರು ಕೊಟ್ಟಿರೋದು? ಅದೇ ರೈತರ ತೆರಿಗೆ ದುಡ್ಡು. ರೈತರ ತೆರಿಗೆ ದುಡ್ಡು ಅಂದರೆ ಕೇವಲ ಇನ್ಕಮ್ ಟ್ಯಾಕ್ಸ್ ಅವ್ರು ಕೊಡಬೇಕು ಅಂತೇನಿಲ್ಲ. ಸಂಬಳ ಬಂದು ನಾವು ಕೊಟ್ಟ ಅಂತಲ್ಲ. ಒಬ್ಬ ಮ್ಯಾಚ್ ಬಾಕ್ಸ್ ಖರೀದಿ ಮಾಡಿದ್ರು ಕೊಟ್ಟಂಗೇನೆ. ಇನ್ನು ರೈತರು, ಕರ್ನಾಟಕದ ರೈತರು ಸಂಕಷ್ಟದಲ್ಲಿದ್ದರೆ ಮಂತ್ರಿ ಮೋಜು ಮಾಡ್ತಾಯಿದ್ರು. ಎಲ್ಲಿ? ಹೈದರಾಬಾದ್ನಲ್ಲಿ. ಸಚಿವ ಶಿವಾನಂದ ಪಾಟೀಲ್ ಅವರ ಕಾಲಡಿ ರಾಶಿ ದುಡ್ಡು ಬಿದ್ದಿತ್ತು. ಕಾಲ್ನಡಿ ಬಿದ್ದ ರಾಶಿ ನೋಟಿನ ಮೇಲಿತ್ತು ಮಂತ್ರಿಯವರ ಬೂಟು. ಗೊತ್ತಾಗಲಿಲ್ಲ ಇವರಿಗೆ, ರೈತ 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 ಅಂತ ಹೇಳೋರಿಗೆ ಗೊತ್ತಾಗಲಿಲ್ಲ ಇವರಿಗೆ ಹಂಗಿಡಬಾರ್ದು ಅಂತೇಳಿ. ಶಿವಾನಂದ ಅವರ ಪಾಟೀಲ್ ಅವರ ವರ್ತನೆಗೆ ರಾಜ್ಯಾದ್ಯಂತ ಖಂಡನೆ ವ್ಯಕ್ತವಾಗಿತ್ತು. ಆದರೂ ತಮ್ಮ ನಡೆ ಸಮರ್ಥಿಸ್ಕೊಂಡ್ರು. ನಾನು ಹೋದೆ, ಅವ್ರು ಎಸಿದ್ರು, ನಾನೇನು ಮಾಡಲಿ? ನೀವು ಹೇಳಬೇಕಾಗಿತ್ತು. ನನ್ನ ತಾಲೂಕಿದೆ, ಬರ ಇದೆ, ಹಿಂಗೆಲ್ಲ ನೋಟು ನನ್ನ ಮೇಲೆ ಚೆಲ್ಬೇಡ್ರಪ್ಪ, ನಿಮ್ದೇನಿದ್ರು ಮಾಡ್ಕೊಳ್ಳಿ ಅಂತ. ನೀವು ನಾನ್ ವೆಜ್ ಅಲ್ಲ ಅಂತಂದರೆ ಅಲ್ಲೊಂದು ಬಿರಿಯಾನಿ ಕೊಡ್ತಾರಪ್ಪ ನಿಮಗೆ, ಫಾರ್ ಎಕ್ಸಾಂಪಲ್. ನೀವು ತಿಂದುಬಿಡ್ತೀರಾ? ಅವ್ರು ಕೊಟ್ಟರು, ನಾನೇನು ಮಾಡಲಿ, ತಿನ್ನಲಿ ಅಂತ ಹೇಳ್ತೀರಾ? ಇಲ್ಲ ತಾನೇ? ಯಾಕೆ ಹೇಳಿ? ನೀವು ತಿನ್ನಲ್ಲ. ಅದು ಹೆಂಗಿರುತ್ತೆ? ಹಾಂ, ಅದು ನೆನಪಾಗತ್ತಲ್ವ? ಇದು ನೆನಪಾಗಬೇಕಾಗಿತ್ತು. ಇನ್ನು ಬಿ ಜೆ ಪಿ ಯಾವ ರೀತಿ ರಿಯಾಕ್ಟ್ ಮಾಡಿತ್ತು ಇದಕ್ಕೆ? BY ವಿಜಯೇಂದ್ರ, R ಅಶೋಕ್, CT ರವಿ ಮಾತಾಡಿದರು. ಆದರೆ ಎಲ್ಲವೂ ಕೂಡ ಮಾಧ್ಯಮ ಪ್ರಶ್ನೆ ಮಾಡಿದ ನಂತರ ಇವರಾಗಿ ಒಂದು ಹೋರಾಟಗಳನ್ನು ಮಾಡ್ತಾ ಇಲ್ಲ. ಬಿ ಜೆ ಪಿಯವ್ರಿಗೆ ಹೆಂಗಂದ್ರೆ ನರೇಂದ್ರ ಮೋದಿ ಅವರು ಬರ್ತಾರೆ, ಗೆಲ್ಲಿಸ್ಕೊಡ್ತಾರೆ ಅಂತ. ಹಂಗಾಗಲ್ಲ. ರೈತ ಪರವಾಗಿ ಹೋರಾಟಗಳೇ ಇಲ್ಲಿ ನಡೆದಿರುವಂಥದ್ದು. ಅದು ದೇವೇಗೌಡರು ಇರ್ಬೋದು, ಯಡಿಯೂರಪ್ಪನವರು ಇರ್ಬೋದು, ಅಥವಾ ಕಾಂಗ್ರೆಸ್ ಇರ್ಬೋದು, ಎಲ್ಲವೂ ಕೂಡ ರೈತ ಪರವಾಗಿ ನಿಂತಿದ್ದಕ್ಕೆ ಮಾತ್ರ ಅವರಿಗೆ ಇವತ್ತು ಸ್ಥಾನಮಾನ. ನರೇಂದ್ರ ಮೋದಿ ಎಲ್ಲ ಬಂದು ಮಾಡೋದಿಲ್ಲ. ಬಿ ಜೆ ಪಿಯವರು ಕೂಡ ಅರ್ಥ ಮಾಡ್ಕೋಬೇಕು. ಏನು ಹೇಳಿಕೆ ಕೊಟ್ಟಿದ್ದಾರೆ ಕೇಳಿಸ್ಕೊಳ್ಳಿ. ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಇವರ ಯೋಗ್ಯತೆಗೆ ಬರದ ಸಂದರ್ಭದಲ್ಲಿ ಅವರ ಜಿಲ್ಲೆಯ ಪ್ರವಾಸವನ್ನು ಮಾಡಿ, ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ, ರೈತರಿಗೆ ಒಂದು ಸಮಗ್ರವಾಗಿರ್ತಕ್ಕಂಥ ಪರಿಹಾರವನ್ನು ಘೋಷಣೆ ಮಾಡ್ತಾ ಇರ್ತಕ್ಕಂಥ ಯೋಗ್ಯತೆ ಸರ್ಕಾರಕ್ಕಿಲ್ಲ. ಆದರೆ ರೈತರಿಗೆ ಅವಮಾನ ಮಾಡ್ತಕ್ಕಂಥದ್ದು ಮಾತ್ರ ಪದೇ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಕೂಡ ರೈತರ ಆತ್ಮಹತ್ಯೆ ಮಾಡಿದಾಗ ಹಣ ಜಾಸ್ತಿ ಕೊಡ್ತಾರೆ, ಅದಕ್ಕೆ ರೈತರ ಆತ್ಮಹತ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದರು. ಆಗಲೇ ಸರ್ಕಾರ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಯ್ತು. ಸಿದ್ದರಾಮಯ್ಯನವರು ಏನು ಮಾಡಲಿಲ್ಲ. ಈಗ ಮತ್ತೆ ಅದೇ ಚಾಳಿಯನ್ನು ಮುಂದುವರಿಸಿದ್ದಾರೆ. ಬರಗಾಲ ಬರಲಿ ಅಂತ ರೈತ ಕಾಯ್ತಾ ಇರ್ತಾನೆ. ಯಾವ ರೈತ ಕಾಯ್ತಾನೆ? ಇವ್ರು ಕೊಡೋ 10,000 20,000ಕ್ಕೆ ಅವನು ಬೆಳೆಗೆ 2 ಲಕ್ಷ 3 ಲಕ್ಷ ಖರ್ಚು ಮಾಡಿರ್ತಾರೆ. ಭೂಮಿಗೆ ಬೀಜವನ್ನು ಬಿತ್ತಿ ಇವ್ರು ಕೊಡೋ ಭಿಕ್ಷೆಗೆ ಯಾರೂ ಕಾಯೋದಿಲ್ಲ. ಬೀಜ ಬಿತ್ತಿ ಅದು ಬೆಳೆ ಆಗೋದಕ್ಕೆ ತನ್ನ ಬದುಕನ್ನು ತಪಸ್ಸಿನ ರೀತಿಯಲ್ಲಿ ಸಮರ್ಪಣೆ ಮಾಡ್ಕೊಳ್ತಾನೆ. ರಕ್ತವನ್ನು ಬೆವರಾಗಿ ಸುರಿಸ್ತಾನೆ. ಅಂಥ ಒಬ್ಬ ರೈತ ಸಮುದಾಯಕ್ಕೆ ರೈತನಿಗೆ ಅಪಮಾನ ಮಾಡುವಂಥ ಕೆಲಸ ಯಾರು ಕೂಡ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ಉಚ್ಚಾಟಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಈ ಎಲ್ಲ ಹೇಳಿಕೆಗಳು ಕೂಡ ಅವರಿಂದಾಗಿ ಬಂದದ್ದಲ್ಲ.
ನಾವು ಯಾವಾಗ ಮೈಕ್ ಹಿಡಿದು ಆಗ ಕೇಳಿಸಿದ್ದು. ಹೋರಾಟಗಳನ್ನು ಮಾಡುವಂಥ ಶಕ್ತಿಯನ್ನೇ ಕಳ್ಕೊಂಡಿದ್ದಾರೆ ಬಿ ಜೆ ಪಿ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ತುಟಿಕ್ ಪಿಟಿಕ್ ಅನ್ನಲ್ರಿ ಇದ್ರ ಬಗ್ಗೆ. ಹೌದಾ, ನಾನು ಕರೆದು ಮಾತಾಡ್ತೀನಿ. ಇಲ್ಲ, ಯಾರಾದರೂ ಮಂತ್ರಿಗಿರಿ ಮಾಡಿ ಯಾರಾದರೂ 2.5 ವರ್ಷದ ನಂತರ ಮಂತ್ರಿ ಚೇಂಜ್ ಆಗ್ತಾರೆ ಅಂದ ತಕ್ಷಣ ನೋಟಿಸ್ ಹೋಗುತ್ತೆ, ಯಾರು ಮಾತಾಡಬಾರ್ದು ಅಂತೇಳಿ ಹೇಳಬೇಕಾಗಿತ್ತು, ನೋಟಿಸ್ ಕೊಡಬೇಕಾಗಿತ್ತು. ಸಿ ಎಂ ಸಿದ್ದರಾಮಯ್ಯ ಮಾತನಾಡಬೇಕಾಗಿತ್ತು. ನೀವು ರೈತರ ಪರವಾಗಿ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ಆದರೆ ರಿಪಬ್ಲಿಕ್ ಕನ್ನಡ ಅವರ ಪರವಾಗಿ ನಿಲ್ಲತ್ತೆ. ಮತ್ತೊಂದು ಕಡೆ ಕರ್ನಾಟಕದಲ್ಲಿ